ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅವರೆಲ್ಲ ತುಂಬ ಸಂತೋಷ ಪಡ್ತಾ ಇದ್ರು. ನಾವು ಗೆದ್ದು ಬಿಟ್ವಿ, ಆಸ್ತಿ ದುಡ್ಡು ನಮಗೆ ಬಂದು ಬಿಡುತ್ತೆ, ಸತ್ಯ ಯಾರಿಗೂ ಗೊತ್ತಾಗೋದಿಲ್ಲ, ಸತ್ಯ ಸಾಬೀತು ಮಾಡಲು ಸಾಧ್ಯವಿಲ್ಲ ಅಂತ. ಆಗಲೇ ವೀಲ್ ಚೇರ್ನಲ್ಲಿ ಅವರ ಅಮ್ಮ ಕೋರ್ಟಿಗೆ ಬಂದಾಗ ಎಲ್ಲರೂ ಒಂದು ಕ್ಷಣ ಗಾಬರಿಯಾಗ್ಬಿಟ್ರು. ಆಕೆಯ ಮಾತುಗಳನ್ನು ಕೇಳಿ ಜಡ್ಜ್ ಕೊಟ್ಟ ತೀರ್ಪಿನಿಂದ ಅವರ ಉಸಿರೇ ನಿಂತಂತೆ ಆಗ್ಬಿಟ್ಟಿತ್ತು. ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಶಂಕರ್ನ ದಿನಚರಿ ಶುರುವಾಗ್ಬಿಡ್ತಿತ್ತು. ಶಂಕರ್ ಬೆಳಿಗ್ಗೆಯೇ ತೋಟಕ್ಕೆ ಹೋಗಿ ಬೆಳೆಯನ್ನು ನೋಡಬೇಕಾಗಿತ್ತು ಮತ್ತು ಅವನು ಡೈರಿಗೆ ಮತ್ತು ಮನೆಗಳಿಗೆ ಹಾಲನ್ನು ಮಾರಾಟ ಮಾಡಬೇಕಾಗಿತ್ತು. ಒಮ್ಮೆ ಹಾಲು ಕರಿತಾ ಇರಬೇಕಾದ್ರೆ ಸಂಧ್ಯಾ ಹೇಳ್ತಾಳೆ, ರೀ, ನೀವು ಬೇಗ ಬೇಗ ಕೆಲಸ ಮುಗಿಸಿಕೊಂಡು ಬನ್ನಿ, ಈ ದಿನ ನಿಮ್ಮ ಇಬ್ಬರು ತಂಗಿಯರು ಮನೆಗೆ ಬರ್ತಾ ಇದ್ದಾರೆ ಅಂತ. ಶಂಕರ್ ತುಂಬ ಸಂತೋಷ ಪಡ್ತಾನೆ. ಈ ದಿನ ನನ್ನ ಇಬ್ಬರು ತಂಗಿಯರು ಮನೆಗೆ ಬರ್ತಾ ಇದ್ದಾರಾ? ಆದರೆ ಅವರು ನನಗೆ ಫೋನ್ ಮಾಡಿದ್ರಲ್ಲ ಬರೋದಿಲ್ಲ ಅಂತ ಹೇಳಿ. ಸಂಧ್ಯಾ ಹೇಳ್ತಾಳೆ, ಹೌದು, ನಿನ್ನೆ ಅವರು ಬರೋದಿಲ್ಲ ಅಂದಿದ್ರು, ಆದರೆ ಈಗ ತಾನೇ ಅವರು ಫೋನ್ ಮಾಡಿದ್ರು, ನಾವು ಇನ್ನು ಸ್ವಲ್ಪ ಸಮಯದಲ್ಲಿ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಶಂಕರ್ ಹೇಳ್ತಾನೆ, ನೀನು ಈ ದಿನ ತಿಂಡಿಗೆ ಮತ್ತು ಅಡುಗೆಯಲ್ಲಿ ನನ್ನ ತಂಗಿಯರಿಗೆ ಇಷ್ಟವಾದ ಎಲ್ಲ ಐಟಮ್ಗಳನ್ನು ಮಾಡು. ಅವರಿಗಿಷ್ಟವಾದ ಪಾಯಸ, ಒಬ್ಬಟ್ಟು, ವಡೆ ಸಹ ಮಾಡಿರಬೇಕು. ನಾನು ತೋಟಕ್ಕೆ ಹೋಗಿ ಅವರಿಗಾಗಿ ಹೂಗಳನ್ನು ಹಣ್ಣುಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಶಂಕರ್ಗೆ ತನ್ನ ತಂಗಿಯರು ಅಂದರೆ ತುಂಬ ಪ್ರೀತಿ. 28 ವರ್ಷದ ಶಂಕರ್ ಅಷ್ಟೇನೂ ಖರ್ಚು ಮಾಡ್ತಾ ಇರಲಿಲ್ಲ, ಆದರೆ ತನ್ನ ತಂಗಿಯರು ಬರ್ತಾ ಇದ್ದಾರೆ ಅಂದರೆ ಅವನು ಅವರಿಗಾಗಿ ಎಲ್ಲವನ್ನೂ ಮಾಡ್ತಿದ್ದ, ಅವರಿಗಿಷ್ಟವಾದ ಎಲ್ಲವನ್ನೂ ತಂದಿಡ್ತಾ ಇದ್ದ. ಶಂಕರ್ ಅವರ ಅಮ್ಮ ಸರೋಜಮ್ಮ ಅವರು ವೀಲ್ ಚೇರಿನಲ್ಲಿ ಕುಳಿತುಕೊಂಡು ತಮ್ಮ ಮಕ್ಕಳಿಗಾಗಿ ಎದುರು ನೋಡ್ತಾ ಇದ್ರು. ಅವರಿಗೆ ತುಂಬ ಹುಷಾರಿರಲಿಲ್ಲ, ಅವರಿಂದ ನಡೆಯಲು ಸಹ ಆಗ್ತಾ ಇರಲಿಲ್ಲ. ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಇಷ್ಟೊಂದು ಸಮಯದ ನಂತರ ನೋಡಿ ಅವರಿಗೆ ತುಂಬ ಸಂತೋಷವಾಗಿತ್ತು. ಇಬ್ಬರು ಹೆಣ್ಣು ಮಕ್ಕಳು ರೇಷ್ಮೆ ಸೀರೆಯನ್ನು ಉಟ್ಟು ಮೈ ತುಂಬ ಒಡವೆಗಳನ್ನು ಹಾಕಿಕೊಂಡು ತುಂಬ ಸುಂದರವಾಗಿ ಬಂದಿದ್ರು. ಊಟ ಮಾಡಿದ ನಂತರ ರಮ್ಯಾ ಹೇಳ್ತಾಳೆ, ಅಣ್ಣ, ನನಗೂ ಮತ್ತು ಅಕ್ಕನಿಗೂ ನಿನ್ನ ಬಳಿ ಅರ್ಜೆಂಟಾಗಿ ಏನೋ ಮಾತನಾಡಬೇಕಾಗಿತ್ತು ಅಂತ. ಹೇಳು ರಮ್ಯಾ, ಏನು ಮಾತನಾಡಬೇಕು ಅಂತ ಶಂಕರ್ ಎಷ್ಟೋ ಆಸಕ್ತಿಯಿಂದ ಪ್ರೀತಿಯಿಂದ ಕೇಳ್ತಾನೆ. ಇಬ್ಬರು ತಂಗಿಯರು ಹೇಳ್ತಾರೆ, ಅಪ್ಪ ಹೋಗಿ ತುಂಬ ವರ್ಷ ಕಳೆದೋಯ್ತು, ನೀನು ಅವರ ಎಲ್ಲ ಆಸ್ತಿಯನ್ನು ಒಬ್ಬನೇ ಅನುಭವಿಸ್ತಾ ಇದೆಯಾ, ಆದ್ದರಿಂದ ನಾವು ಅಂದುಕೊಳ್ತಾ ಇದ್ವಿ ಈ ಆಸ್ತಿಯನ್ನು ಲೆಕ್ಕ ಹಾಕಿ ಹಂಚ್ಕೊಳ್ಳೋಣ ಅಂತ ಹೇಳಿ. ನಮಗೆ ನಮ್ಮ ಭಾಗ ಬೇಕು. ಈ ಮಾತನ್ನು ಕೇಳಿ ಒಂದು ನಿಮಿಷ ಅಲ್ಲಿ ಮೌನ ಆವರಿಸಿತು. ಶಂಕರ್ ಮತ್ತು ಕುಟುಂಬದವರೆಲ್ಲ ಶಾಕ್ ಆಗಿ ಹಾಗೆಯೇ ನೋಡ್ತಾ ಇದ್ರು. ಅವರಿಗೆ ಯಾರಿಗೂ ನಂಬಿಕೆನೇ ಬರಲಿಲ್ಲ. ಈ ಮಾತುಗಳು ನಿಜವಾಗ್ಲೂ ನಾವು ಕೇಳಿಸ್ಕೊಳ್ತಿದ್ದವ ಅನ್ನೋ ಥರ ನೋಡ್ತಾ ಇದ್ರು ಅವರು. ಆಗಲೇ ಶಂಕರ್ ಹೇಳ್ತಾನೆ, ಇದೆಲ್ಲವೂ ನಿಮ್ಮದೇ ಅಲ್ವಾ, ನಿಮಗೆ ಯಾವಾಗ ಬೇಕೋ ಆಗ ಬನ್ನಿ, ಇರಿ, ಎಲ್ಲವನ್ನೂ ಅನುಭವಿಸಿ ಅಂತ. ರಾಗಿಣಿ ಹೇಳ್ತಾಳೆ, ಅಣ್ಣ, ನಮಗೆ ಇಲ್ಲಿ ಬಂದು ಇರೋದಕ್ಕೆ ಆಗೋದಿಲ್ಲ. ಈ ಹೊಲದಲ್ಲಿ ಮತ್ತು ಈ ಮನೆಯಲ್ಲಿ ಈ ದಿನದ ರೇಟು ಏನಿದೆಯೋ ಅಷ್ಟು ದುಡ್ಡು ನಮಗೆ ಕೊಟ್ಟುಬಿಡು. ನನ್ನ ಗಂಡನಿಗೆ ಬಿಸ್ನೆಸ್ನಲ್ಲಿ ಈಗ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಆಗ ರಮ್ಯಾ ಕೂಡ ಹೇಳ್ತಾಳೆ, ಅಣ್ಣ, ನನಗೂ ಸಹ ತುಂಬ ಅವಶ್ಯಕವಾಗಿ ದುಡ್ಡು ಬೇಕಾಗಿದೆ, ನನ್ನ ಮಕ್ಕಳಿಗೆ ಅವರ ಭವಿಷ್ಯಕ್ಕಾಗಿ. ಆದ್ದರಿಂದ ಅಪ್ಪನ ಆಸ್ತಿಯಲ್ಲಿ ನಮಗೂ ಕೂಡ ಭಾಗ ಬೇಕು ಅಂತ ಹೇಳ್ತಾರೆ. ರಮ್ಯಾ, ರಾಗಿಣಿ, ಈ ಮನೆ ನಾವೆಲ್ಲರೂ ಇರೋದಕ್ಕೆ ಮತ್ತು ಆ ಹೊಲ ಅದರಿಂದಲೇ ನಮ್ಮ ಜೀವನ ನಡೀತಾ ಇರೋದು. ಆಗ ರಮ್ಯಾ ಹೇಳ್ತಾಳೆ, ಅಣ್ಣ, ನಮ್ಮನ್ನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡುವ ಅವಶ್ಯಕತೆ ಇಲ್ಲ. ಈಗಿನ ಕಾನೂನು ಕೂಡ ಹೇಳುತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಸಮಾನ ಭಾಗವಿದೆ ಅಂತ. ಈ ಆಸ್ತಿ ಅಪ್ಪನ ಹೆಸರಿನಲ್ಲೇ ಇತ್ತು, ಆದ್ದರಿಂದ ಇದರಲ್ಲಿ ನಮಗೂ ಕೂಡ ಸಮಾನವಾದ ಭಾಗವಿದೆ. ಸರೋಜಮ್ಮ ಹೇಳ್ತಾರೆ, ನೀವೆಲ್ಲ ಯಾವ ಬಾಯಿಂದ ಹಕ್ಕು ಬೇಕು ಅಂತ ಕೇಳ್ತಾ ಇದ್ದೀರಾ? ಈ ದಿನ ನಿಮಗೆ ನಿಮ್ಮ ಹಕ್ಕುಗಳು ನೆನಪು ಬರ್ತಾ ಇದ್ದಾವ? ನಿಮ್ಮ ತಂದೆ ಹುಷಾರಿಲ್ಲದೆ ಇದ್ದಾಗ ಅವರನ್ನು ದಿನಪೂರ್ತಿ ಯಾರೋ ಒಬ್ಬರು ನೋಡ್ಕೋಬೇಕಾಗಿತ್ತು. ಆಗ ಅವರ ಸೇವೆಯನ್ನು ಯಾರು ಮಾಡಿದ್ರು? ಆಗ ಈ ಶಂಕರ್ ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿದ್ದ. ಆ ವರ್ಷ ಮುಗಿದಿದ್ರೆ ಅವನ ಜೀವನ ತುಂಬ ಚೆನ್ನಾಗಿರ್ತಾ ಇತ್ತು, ಅವನ ಭವಿಷ್ಯ ಬೇರೆ ರೀತಿಯೇ ಇರ್ತಾ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಅವನು ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ಈ ಹೊಲದಲ್ಲಿ ಕೂಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ದ, ನಿನ್ನ ಅಪ್ಪನ ಚಿಕಿತ್ಸೆಗಾಗಿ. ಆಗಲೇ ರಮ್ಯಾ ಹೇಳ್ತಾಳೆ, ಅಮ್ಮ, ಅದು ಅವನ ಜವಾಬ್ದಾರಿ. ಸರೋಜಮ್ಮ ಕೋಪವಾಗಿ ಹೇಳ್ತಾರೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಜವಾಬ್ದಾರಿಗಳು ಕೇವಲ ಗಂಡು ಮಗನಿಗೆ ಮಾತ್ರ ಇದ್ದಾವ?
ಇಂದಿಗೂ ಕೂಡ ಅವನು ಲೋನನ್ನು ಕೊಡ್ತಾ ಇದ್ದಾನೆ. ನನ್ನ ಆರೋಗ್ಯಕ್ಕಾಗಿ ಲಕ್ಷಾಂತರ ರೂಪಾಯಿ ಸುರಿತಾ ಇದ್ದಾನೆ. ಒಂದೇ ಒಂದು ಸಾರಿ ಕೂಡ ನೀನು ಬಂದು ಕೇಳಲೇ ಇಲ್ಲ. ನಿಮಗೇನಾದರೂ ಕಷ್ಟವಿದೆಯಾ? ಆಸ್ಪತ್ರೆಗೆ ಇಷ್ಟೊಂದು ದುಡ್ಡು ಹೇಗೆ ಕಟ್ತಾ ಇದ್ದೀರಾ ಅಂತ ಸರೋಜಮ್ಮ ತನ್ನ ಇಬ್ಬರು ಮಕ್ಕಳನ್ನು ನೋಡ್ತಾನೆ ಕೇಳಿದ್ರು. ನಿಮ್ಮ ತಂದೆ ಹಾಸಿಗೆ ಹಿಡಿದಿದ್ರು, ಆದರೆ ನಿನ್ನ ಅಣ್ಣ ನಿಮ್ಮ ಮದುವೆಗಳನ್ನು ಅವನ ಯೋಗ್ಯತೆಗೂ ಮೀರಿ ಮಾಡ್ದ. ಎಷ್ಟೋ ಜನರ ಬಳಿ ಸಾಲ ಮಾಡಿ ನೀವಿಬ್ಬರು ಅತ್ತೆಯ ಮನೆಯಲ್ಲಿ ಗೌರವವಾಗಿ ಬದುಕಬೇಕು ಅಂತ ನೀವುಗಳು ಆ ಸಾಲದಲ್ಲಿ ಭಾಗ ಕೇಳಲಿಲ್ಲ. ಈ ದಿನ ಜಮೀನಿನಲ್ಲಿ ಮನೆಯಲ್ಲಿ ಭಾಗ ಹೇಗೆ ಕೇಳ್ತೀರಾ? ಈ ಮಾತುಗಳು ಹೇಳ್ತಾ ಇರಬೇಕಾದ್ರೆ ಸರೋಜಮ್ಮ ಆಕೆಯ ಉಸಿರು ತೆಗೆದುಕೊಳ್ಳಲು ಕೂಡ ತುಂಬ ಕಷ್ಟವಾಗ್ತಾ ಇತ್ತು. ಆಕೆಗೆ ಈಗ ಆಸ್ತಮಾ ಕೂಡ ಅಟ್ಯಾಕ್ ಆಗಿತ್ತು. ತಾಯಿಯ ಪರಿಸ್ಥಿತಿ ನೋಡಿ ಕೂಡ ಇಬ್ಬರು ಮಕ್ಕಳಿಗೆ ಏನೂ ಅನ್ನಿಸ್ತಾ ಇರಲಿಲ್ಲ. ಅವರು ತುಂಬ ಶಾಂತವಾಗಿ ಹೇಳಿದ್ರು, ಅಮ್ಮ, ಅಣ್ಣ ಏನೇ ಮಾಡಿದ್ರು ಅದು ಒಬ್ಬ ಮಗನಾಗಿ ಒಬ್ಬ ಅಣ್ಣನಾಗಿ ಅವನ ಜವಾಬ್ದಾರಿಯನ್ನು ಮಾತ್ರ ಮಾಡಿದ್ದಾನೆ. ಅವನು ಯಾರ ಮೇಲೂ ಉಪಕಾರ ಏನೂ ಮಾಡಿಲ್ಲ. ಈ ಆಸ್ತಿಯನ್ನು ಮಾರಿ ನಮಗೆ ನಮ್ಮ ಭಾಗವನ್ನು ಕೊಟ್ಬಿಟ್ರೆ ಅವನಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆಗಲೇ ಶಂಕರ್ ಕೋಪವಾಗಿ ಹೇಳ್ತಾನೆ, ಏನು ಮಾರಬೇಕಾ? ನನ್ನ ತಂದೆಯ ಕೊನೆಯ ಈ ಗುರುತುಗಳನ್ನು ನಾನು ಮಾರಾಟ ಮಾಡಬೇಕಾ? ನನ್ನ ಹೆಂಡತಿ ಮಕ್ಕಳು ಮತ್ತು ನನ್ನ ವಯಸ್ಸಾದ ತಾಯಿಯನ್ನು ಕರೆದುಕೊಂಡು ನಾನು ಬೀದಿಯಲ್ಲಿ ಇರಬೇಕಾ ಅಂತ ಕೇಳ್ತಾನೆ. ಆಗ ರಾಗಿಣಿ ಹೇಳಿದ್ಲು, ಮಾರಾಟ ಮಾಡಲು ನಿನಗೆ ಇಷ್ಟವಿಲ್ಲದಿದ್ರೆ ಇವತ್ತಿನ ರೇಟ್ ಏನಿದೆಯೋ ಅಷ್ಟು ದುಡ್ಡು ನಮಗೆ ಕೊಟ್ಬಿಡಿ. ರಮ್ಯಾ ಕೂಡ ಹೇಳ್ತಾಳೆ, ನಮಗೆ ತುಂಬ ಸಮಯವಿಲ್ಲ ಅಣ್ಣ. ಒಂದು ವಾರದೊಳಗೆ ನೀವು ಏನಾದರೂ ಒಂದು ಮಾಡಿ ನಮಗೆ ದುಡ್ಡು ಕೊಡಲಿಲ್ಲ ಅಂದರೆ ನಾವಿಬ್ಬರು ಕೋರ್ಟ್ಗೆ ಹೋಗಬೇಕಾಗುತ್ತೆ. ತಂಗಿಯರ ಬಾಯಿಂದ ಆ ಮಾತುಗಳನ್ನು ಕೇಳಿ ಶಂಕರ್ ಅಲ್ಲೇ ಕುಸಿದು ಬೀಳ್ತಾನೆ. ಅವರಿಬ್ಬರು ಮನೆಯವರ ಬಗ್ಗೆ ಏನೂ ಯೋಚಿಸದೆ ಅಲ್ಲಿಂದ ಸೈಲೆಂಟ್ ಆಗಿ ಹೊರಟು ಹೋಗ್ತಾರೆ. ಶಂಕರ್ ಹಾಗೆಯೇ ನೆಲದ ಮೇಲೆ ಕುಳಿತುಕೊಂಡಿದ್ದ. ಅವನಿಗೇನು ಮಾಡಬೇಕೋ ಅರ್ಥವಾಗಲಿಲ್ಲ. ಸರೋಜಮ್ಮ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಆಕೆ ಹೇಳ್ತಾ ಇದ್ರು, ಅಯ್ಯೋ ದೇವ್ರೆ, ನಮ್ಮ ಮನೆಗೆ ಯಾರ ಕೆಟ್ಟ ಕಣ್ಣು ತಾಕ್ತೋ ಏನೋ, ನನ್ನ ಮನೆ ಈ ರೀತಿ ಆಗೋಯ್ತು ಅಂತ. ದಿನಗಳು ಕಳೀತಾ ಇದ್ವು. ಆದರೆ ಮನೆಯಲ್ಲಿ ಎಲ್ಲರಿಗೂ ಒಂದು ಭರವಸೆ ಇತ್ತು. ಅವರಿಬ್ಬರು ಕೋಪದಲ್ಲಿ ಏನೋ ಹೇಳಿ ಹೋಗಿದ್ದಾರೆ. ಅವರು ಹೇಳಿದ ಹಾಗೆ ಏನೂ ಮಾಡೋದಿಲ್ಲ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ರು. ಒಂದು ವಾರದ ನಂತರ ಪೋಸ್ಟ್ ಮ್ಯಾನ್ ಬಂದು, ನಿಮಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ, ಸೈನ್ ಮಾಡಿ ಅಂತ ಹೇಳ್ತಾರೆ. ಪೋಸ್ಟ್ ಮ್ಯಾನ್ ತೆಗೆದುಕೊಂಡು ಬಂದ ಆ ಪತ್ರವನ್ನು ನೋಡಿ ಅವರಿಗೆಲ್ಲ ಶಾಕ್ ಆಗಿತ್ತು. ಶಂಕರ್ ನಡುಗುತ್ತಿರುವ ಕೈಗಳಿಂದಲೇ ಅದನ್ನು ತೆಗೆದುಕೊಂಡು ಓಪನ್ ಮಾಡ್ತಾನೆ. ಅದು ಲಾಯರ್ ನೋಟಿಸ್ ಆಗಿತ್ತು. ಶ್ರೀಮತಿ ರಮ್ಯಾ ಮತ್ತು ಶ್ರೀಮತಿ ರಾಗಿಣಿಯವರು ತಮ್ಮ ತಂದೆಯ ಆಸ್ತಿ, ತೋಟ ಮತ್ತು ಮನೆಯಲ್ಲಿ ಅವರ ಭಾಗವನ್ನು ಕೇಳ್ತಾ ಇದ್ದಾರೆ. 15 ದಿನಗಳ ಒಳಗಾಗಿ ನೀವು ಈ ಆಸ್ತಿಯಲ್ಲಿ ಭಾಗ ಮಾಡಬೇಕು. ಇಲ್ಲದಿದ್ದರೆ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ಗೆ ನೀವು ಬರಬೇಕಾಗುತ್ತೆ. ಇದನ್ನು ನೋಡಿದ ಮನೆಯವರೆಲ್ಲ ಶಾಕ್ ಆಗಿಬಿಟ್ಟಿದ್ರು. ಅವರೆಲ್ಲ ಅಂದುಕೊಳ್ತಾ ಇದ್ರು, ನಮ್ಮ ಬಳಿ ಲಾಯರ್ಗೆ ಕೊಡಲು ಸಹ ಫೀಸ್ ಇಲ್ವಲ್ಲ ಅಂತ. ಶಂಕರ್ ಈಗ ಮನೆಯಲ್ಲಿ ಏನು ಹೇಳದೆ ಅವನು ನೇರವಾಗಿ ರಮ್ಯಾ ಮನೆಗೆ ಹೋಗ್ತಾನೆ. ರಮ್ಯಾ ಮನೆಯಲ್ಲಿ ಯಾವುದೋ ದೊಡ್ಡ ಪಾರ್ಟಿ ನಡೀತಾ ಇತ್ತು ಅನ್ಸುತ್ತೆ. ಶಂಕರ್ ಅಲ್ಲಿಗೆ ಹೋದಾಗ ರಮ್ಯಾ ಅಣ್ಣನನ್ನು ಪಕ್ಕದ ರೂಮ್ಗೆ ಕರೆದುಕೊಂಡು ಹೋಗಿ ಕೇಳ್ತಾಳೆ, ಅಣ್ಣ, ನೀನಿಲ್ಲಿ ಯಾಕೆ ಬಂದೆ? ಶಂಕರ್ ಕಣ್ಣೀರಿನಿಂದ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದ. ರಮ್ಯಾ, ನೀವು ಇದೇನು ಕೆಲಸ ಮಾಡಿದ್ದೀರಾ? ನಿಮ್ಮ ಅಣ್ಣನ ವಿರುದ್ಧ ನೀವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀರಾ. ರಮ್ಯಾ ಹೇಳ್ತಾ ಇದ್ಲು, ಅಣ್ಣ, ನಮ್ಮ ಬಿಸ್ನೆಸ್ಗಾಗಿ ದುಡ್ಡು ಬೇಕು. ಅದಕ್ಕಾಗಿ ನನಗೆ ಅಪ್ಪನ ಆಸ್ತಿಯಲ್ಲಿ ಭಾಗ ಬೇಕು. ಅದು ಕೂಡ ನನಗೆ ಈಗಲೇ ಬೇಕು. ರಮ್ಯಾ, ನಾನು ಕೊಡೋದಿಲ್ಲ ಅಂತ ಎಲ್ಲಿ ಹೇಳ್ತಾ ಇದ್ದೀನಮ್ಮ. ಆದರೆ ಆ ಜಮೀನನ್ನು, ಮನೆಯನ್ನು ಮಾರಾಟ ಮಾಡಿದ್ರೆ ನಾವು ಬೀದಿ ಪಾಲಾಗ್ಬಿಡ್ತೀವಿ. ನೀವು ಕೇವಲ 2 ವರ್ಷ ಟೈಮ್ ಕೊಡಿ ಸಾಕು. ನಾನು ನಿಮ್ಮ ಎಲ್ಲ ದುಡ್ಡನ್ನು ನಿಮಗೆ ಕೊಟ್ಟುಬಿಡ್ತೀನಿ ಅಂತ ಶಂಕರ್ ಕೇಳಿಕೊಳ್ತಾ ಇದ್ದ. ಆಗಲೇ ರಮ್ಯಾ ಅವರ ಗಂಡ ವಿಜಯ್ ಅಲ್ಲಿಗೆ ಬಂದಿದ್ರು. ಅವರು ತುಂಬ ಕೋಪವಾಗಿ ಹೇಳ್ತಾರೆ, 2 ವರ್ಷದಲ್ಲಿ ನಿನ್ನಿಂದ ಎಷ್ಟು ಕೊಡಲು ಸಾಧ್ಯ? ಇಷ್ಟಕ್ಕೂ ನಿನ್ನ ಯೋಗ್ಯತೆಯಾದರೂ ಎಷ್ಟು? ನಮಗೆ ಈ ದಿನದ ಮಾರ್ಕೆಟ್ ರೇಟ್ ಏನಿದೆಯೋ ಅಷ್ಟು ದುಡ್ಡು ಬೇಕು, ಅದು ಕೂಡ ಕ್ಯಾಶ್ನಲ್ಲಿ. ನಿನಗೆ ಟೈಮ್ ಕೊಡಲು ನಮಗೆ ಆಗುವುದಿಲ್ಲ ಅಂತ ಹೇಳ್ತಾರೆ. ರಮ್ಯಾ ಕೂಡ ಹೇಳ್ತಾಳೆ, ನೀನು ತಕ್ಷಣ ಮನೆ ಜಮೀನು ಮಾರಾಟ ಮಾಡಲಿಲ್ಲ ಅಂದರೆ ನಾವು ಕೋರ್ಟ್ನಿಂದ ಸ್ಟೇ ಆರ್ಡರ್ ತೆಗೆದುಕೊಂಡು ಬರ್ತೀವಿ. ಮನೆಯಲ್ಲಿ ಮತ್ತು ಜಮೀನಿನಲ್ಲಿ ನೀನು ಇರೋದಕ್ಕೆ ಕೂಡ ಆಗೋದಿಲ್ಲ, ಕೆಲಸ ಮಾಡೋದಕ್ಕೂ ಸಾಧ್ಯವಿಲ್ಲ. ತೀರ್ಮಾನ ನಿನ್ನದು. ಮರ್ಯಾದೆಯಾಗಿ ನೀವು ಅವುಗಳನ್ನು ಮಾರಾಟ ಮಾಡ್ತೀಯೋ ಅಥವಾ ಅವಮಾನ ಪಟ್ಟು ಮಾರಾಟ ಮಾಡ್ತೀಯೋ ನೀನೇ ಯೋಚನೆ ಮಾಡು ಅಣ್ಣ ಅಂತ ಹೇಳ್ತಾಳೆ.
ಶಂಕರ್ ಅವಮಾನದಿಂದ ಅಲ್ಲಿಂದ ಹೊರಗೆ ಬಂದಿದ್ದ. ಶಂಕರ್ ತನ್ನ ಅಮ್ಮನ ಬಳಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ದ. ಇನ್ನು ನಮ್ಮ ಸಾಲಗಳು ತೀರೇ ಇಲ್ಲ, ಕಂತು ಕಟ್ಟಲು ಈಗ ನನ್ನ ಬಳಿ ದುಡ್ಡು ಕೂಡ ಇಲ್ಲ. ಹಾಗಿರ್ಬೇಕಾದ್ರೆ ಈಗ ವಕೀಲರಿಗೆ ಎಲ್ಲಿಂದ ದುಡ್ಡು ತರಲಿ ಅಮ್ಮ ಅಂತ. ಆಗ ಸರೋಜಮ್ಮ ತನ್ನ ಹಳೆಯ ಪೆಟ್ಟಿಗೆಯಿಂದ ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಿದ್ದ ಗಂಟನ್ನು ಶಂಕರ್ಗೆ ಕೊಡ್ತಾರೆ. ಶಂಕರ್ ಅದನ್ನು ನೋಡಿ, ಅಮ್ಮ ಇದು ಏನು ಅಂತ ಕೇಳ್ದ. ಸರೋಜಮ್ಮ ಹೇಳಿದ್ರು, ಯಾವಾಗಾದರೂ ಕಷ್ಟದಲ್ಲಿ ಸಹಾಯವಾಗಬಹುದು ಅಂತ ಇದನ್ನು ಎತ್ತಿಟ್ಟಿದ್ದೆ. ಅವರು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ, ನಾವು ಕೂಡ ಅಲ್ಲಿಗೆ ಹೋಗೋಣ. ಮಗ, ಆ ದೇವರಿಗಿಂತ ದೊಡ್ಡವರು ಯಾರಿದ್ದಾರೆ ಹೇಳು? ನಿನಗೆ ನ್ಯಾಯ ಖಂಡಿತ ಸಿಗುತ್ತೆ. ಯಾರಾದರೂ ವಕೀಲರನ್ನು ಹುಡುಕಿ ನೀನು ಕೂಡ ಹೋರಾಟ ಮಾಡು. ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೋಬೇಡ ಅಂತ ಹೇಳ್ತಾರೆ. ಗಂಟಿನಲ್ಲಿ ಅಮ್ಮ ಸೇರಿಸಿಟ್ಟಿದ್ದ ಕೆಲವೊಂದಷ್ಟು ಹಣವಿತ್ತು ಮತ್ತು ಅಪ್ಪ ಕಟ್ಟಿದ ತಾಳಿ ಕೂಡ ಇತ್ತು. ಆ ದುಡ್ಡು ಅಮ್ಮ ಯಾವಾಗಿನಿಂದಲೋ ಜೋಡಿಸಿಟ್ಟಿದ್ರೋ ಏನೋ. ಅಮ್ಮನ ಕಾಲಿನ ಬಳಿ ಕುಳಿತುಕೊಂಡು ಅವನು ಜೋರಾಗಿ ಅಳ್ತಾ ಇದ್ದ. ಅಮ್ಮ, ನಾನು ನಿಮಗೆ ಪ್ರಮಾಣ ಮಾಡ್ತೀನಿ, ನಾನು ಈ ಮನೆಯನ್ನು ಮಾರಾಟ ಮಾಡಲು ಬಿಡೋದಿಲ್ಲ. ಅಪ್ಪನ ಈ ಗುರುತುಗಳನ್ನು ನಿಮ್ಮಿಂದ ದೂರವಾಗಲು ನಾನು ಖಂಡಿತ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದ. ಕೋರ್ಟ್ ಹಾಲ್ನಲ್ಲಿ ಶಂಕರ್ ನಿಂತುಕೊಂಡಿದ್ದ. ಅವನು ಮಾಡಿದ ಅತಿ ದೊಡ್ಡ ತಪ್ಪು ಏನಂದ್ರೆ, ತನ್ನ ತಂಗಿಯರನ್ನು ಅವನು ತುಂಬಾ ಪ್ರೀತಿ ಮಾಡಿದ್ದು, ತನ್ನ ಹೆತ್ತ ತಂದೆ ತಾಯಿಯನ್ನು ಪ್ರೀತಿಸಿ ಗೌರವಿಸಿ ಅವರಿಗೆ ಸೇವೆ ಮಾಡಿದ್ದು ಅವನ ದೊಡ್ಡ ತಪ್ಪಾಗ್ಬಿಟ್ಟಿತ್ತು. ಅಕ್ಕ ತಂಗಿಯರ ಸಂತೋಷಕ್ಕಾಗಿ ಅವನು ಎಲ್ಲವನ್ನೂ ತ್ಯಾಗ ಮಾಡಿದ್ದ. ತನ್ನ ತಂಗಿಯರು ನನಗೆ ಎಲ್ಲ ಅಂದುಕೊಂಡ್ಬಿಟ್ಟಿದ್ದ. ಆದರೆ ತಂಗಿಯರಿಗೆ ತವರು ಮನೆಗಿಂತ ತವರು ಮನೆಯ ಆಸ್ತಿಯೇ ಮುಖ್ಯವಾಗ್ಬಿಟ್ಟಿತ್ತು. ಈ ದಿನ ಆಸ್ತಿಗಾಗಿ ತಂಗಿಯರು ಅಣ್ಣನ ಮರ್ಯಾದೆಯನ್ನೇ ಕಳೀತಾ ಇದ್ರು. ನಮ್ಮ ತಂದೆಯ ಸಾವಿಗೆ ಅಣ್ಣನೇ ಕಾರಣ ಅಂತ ಎಲ್ಲರ ಮುಂದೆ ಅಣ್ಣನನ್ನು ದೋಷಿಯಾಗಿ ನಿಲ್ಲಿಸಿದ್ರು. ಜಡ್ಜ್ ಹೇಳ್ತಾರೆ, ಶಂಕರ್, ಹೆಣ್ಣು ಮಕ್ಕಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಸಮಾನ ಪಾಲಿದೆ. ನೀವು ನಿಮ್ಮ ತಂಗಿಯರಿಗೆ ಅವರ ಭಾಗವನ್ನು ಕೊಡಲು ಯಾಕೆ ನಿರಾಕರಿಸ್ತಾ ಇದ್ದೀರಾ ಅಂತ. ಆಗ ಶಂಕರ್ ಹೇಳ್ದ, ಸರ್, ನಾನು ನಿಮ್ಮ ಮಾತನ್ನು ಒಪ್ಪಿಕೊಳ್ತೀನಿ. ಆದರೆ ನನ್ನ ಅಕ್ಕ ತಂಗಿಯರು ಕೇಳುತ್ತಿರುವ ಆ ಸ್ಥಳ ಮತ್ತು ಮನೆ, ಆ ಸ್ಥಳದಿಂದಲೇ ನಮ್ಮ ಜೀವನ ನಡೀತಾ ಇರೋದು. ಆ ಮನೆಯಲ್ಲಿ ನಾವು ಬದುಕ್ತಾ ಇರೋದು. ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಅಧಿಕಾರವಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅಧಿಕಾರದ ಜೊತೆಗೆ ಜವಾಬ್ದಾರಿ ಕೂಡ ನಿಭಾಯಿಸಬೇಕಲ್ವಾ? ಜವಾಬ್ದಾರಿಗಳು ಕೇವಲ ಮಗನಿಗೆ ಮಾತ್ರವಾ? ಹೆಣ್ಣು ಮಕ್ಕಳ ಪಾಲಿಗೆ ತವರಿನ ಜವಾಬ್ದಾರಿ ಬರೋದಿಲ್ವಾ ಅಂತ ಶಂಕರ್ ತುಂಬಾ ದುಃಖದಲ್ಲೇ ಕೇಳ್ತಾನೆ. ನನ್ನ ತಂದೆ ಅನಾರೋಗ್ಯದಿಂದ ಮಂಚ ಹಿಡಿದಾಗ ಆಗ ನಾನು ಇನ್ನೂ ಕೇವಲ 18 ವರ್ಷದವನಾಗಿದ್ದೆ. ನನ್ನ ಸ್ನೇಹಿತರೆಲ್ಲ ಕಾಲೇಜ್ಗೆ ಹೋಗಿ ಓದಿಕೊಳ್ಳುವ ವಯಸ್ಸಿನಲ್ಲಿ ನಾನು ಪುಸ್ತಕಗಳನ್ನು ಬಿಟ್ಟು ನನ್ನ ತಂದೆಯ ಜವಾಬ್ದಾರಿ ಹೊರಬೇಕಾಯಿತು. ಆ ಸಮಯದಲ್ಲೇ ಕುಟುಂಬಕ್ಕಾಗಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಸಹ ಬಿಟ್ಟು ಬಿಡಬೇಕಾಯಿತು. ನನ್ನ ಎಲ್ಲ ಕನಸುಗಳನ್ನು ಬಿಟ್ಟು ನಾನು ನನ್ನ ತಂದೆ ತಾಯಿಯ ಸೇವೆ ಮಾಡಿದೆ. ನನ್ನ ಅಕ್ಕ ತಂಗಿಯರು ಸಂತೋಷವಾಗಿ ಗೌರವವಾಗಿ ಬದುಕಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ತಂದೆಯ ಸ್ಥಾನದಲ್ಲಿ ನಿಂತು ಅವರಿಗೆ ಚೆನ್ನಾಗಿ ಓದಿಸಿ ಅವರ ಮದುವೆಗಳನ್ನು ಮಾಡಿ ಅತ್ತೆ ಮನೆಗೆ ಕಳಿಸ್ಕೊಟ್ಟಿದ್ದೆ. ಅವರ ಮದುವೆಗೆ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿದ್ದೀನಿ. ಅತ್ತೆ ಮನೆಯಲ್ಲಿ ನನ್ನ ತಂಗಿಯರು ಗೌರವವಾಗಿ ಬದುಕಬೇಕು ಅಂತ, ಯಾರು ಅವರನ್ನು ಬೆರಳೆತ್ತಿ ತೋರಿಸಬಾರ್ದು ಅಂತ. ಶಂಕರ್ ಮಾತುಗಳನ್ನು ಕೇಳಿ ಅಲ್ಲಿ ಎಲ್ಲರೂ ಮೌನವಾಗಿದ್ರು. ಸರ್, ಇಂದಿಗೂ ನಾನು ಆ ಸಾಲವನ್ನು ತೀರಿಸ್ತಾ ಇದ್ದೀನಿ. ಇವರು ಮಾರಾಟ ಮಾಡಬೇಕು ಅಂದುಕೊಳ್ಳುತ್ತಿರುವ ಆ ಹೊಲಗದ್ದೆಗಳು, ಆ ಮನೆ, ಅದು ಕೇವಲ ಒಂದು ಸ್ಥಳವಲ್ಲ. ಅದು ನನ್ನ ವಯಸ್ಸಾದ ತಾಯಿ ಮತ್ತು ನನ್ನ ಮಕ್ಕಳ ತಲೆಯ ಮೇಲಿರುವ ಸೂರು. ಇವುಗಳನ್ನು ಮಾರಾಟ ಮಾಡಿದರೆ ನನ್ನ ತಾಯಿ, ನನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಶಂಕರ್ ತುಂಬ ದುಃಖದಲ್ಲೇ ಕೇಳ್ತಾ ಇದ್ದ. ಆಗಲೇ ಶಂಕರ್ ಅವರ ತಂಗಿಯ ವಕೀಲರು ಹೇಳ್ತಾರೆ, ಶಂಕರ್ ಅವರು ತುಂಬ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾರೆ. ಇವರು ಯಾವುದಾದರೂ ಸಿನಿಮಾದಲ್ಲಿ ನಟಿಸಿದ್ರೆ ಇವರಿಗೆ ಆಸ್ಕರ್ ಅವಾರ್ಡೇ ಸಿಗ್ತಾ ಇತ್ತು. ಸರ್, ಇಷ್ಟೊತ್ತು ಇವರು ಹೇಳಿದ್ದೆಲ್ಲ ಒಂದು ಕಟ್ಟುಕತೆ. ನಾವು ತುಂಬ ಅಮಾಯಕ, ನಾನು ದೊಡ್ಡ ತ್ಯಾಗಮೂರ್ತಿ ಅಂತ ಕಣ್ಣೀರ ಕತೆ ಹೇಳಿ ಎಲ್ಲರ ಸಹಾನುಭೂತಿ ಪಡೆಯಲು ಯೋಚಿಸ್ತಾ ಇದ್ದಾನೆ. ಈ ಶಂಕರ್ ಕತೆಗೂ ವಾಸ್ತವತೆಗೂ ತುಂಬ ಅಂತರವಿದೆ. ಇಷ್ಟಕ್ಕೂ ಈ ಶಂಕರ್ ಒಬ್ಬ ದೊಡ್ಡ ಮೋಸಗಾರ. ಇವನು ಸುಳ್ಳು ಹೇಳ್ತಾ ಇದ್ದಾನೆ. ತನ್ನ ತಂದೆಯ ಚಿಕಿತ್ಸೆಗೆ ಸಾಲ ಮಾಡಿದ್ದೀನಿ, ತಂಗಿಯರ ಮದುವೆಗೆ ಸಾಲ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಸತ್ಯ ಬೇರೇನೇ ಇದೆ. ಇವನು ಸಾಲ ಮಾಡಿರುವುದು ಇವನ ದುಶ್ಚಟಗಳಿಗಾಗಿ, ಇವನ ಮೋಜು ಮಸ್ತಿಗಾಗಿ.
ರಾಮಪ್ಪ ಅವರು ಹುಷಾರಿಲ್ಲದೆ ಹಾಸಿಗೆ ಹಿಡಿದ ನಂತರ ಇವನು ತನ್ನ ತಂದೆಯ ಎಲ್ಲ ಅಧಿಕಾರವನ್ನು ಅವರಿಂದ ಕಸಿದುಕೊಂಡಿದ್ದಾನೆ. ಅವರ ಮನೆ, ಅವರ ಹೊಲಗದ್ದೆಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದ್ದಾನೆ. ತಂಗಿಯರ ಮದುವೆಯ ನಂತರ ತಂದೆ ತಾಯಿಯ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಳ್ತಾ ಇದ್ದ. ಪಾಪ, ಆ ವಯಸ್ಸಾದ ತಂದೆ ರಾಮಪ್ಪ ಅವರು ತಮ್ಮ ವಿಲ್ನಲ್ಲಿ ತಮ್ಮ ಹೆಣ್ಣು ಮಕ್ಕಳಿಗೂ ಪಾಲಿದೆ ಅಂತ ಬರೀಬೇಕಂದ್ಕೊಂಡಿದ್ರು. ಆದರೆ ಈ ಶಂಕರ್ ಆ ರೀತಿ ಆಗಲು ಬಿಡಲೇ ಇಲ್ಲ. ಇವನು ತನ್ನ ವಯಸ್ಸಾದ ಅನಾರೋಗ್ಯ ಪೀಡಿತ ತಂದೆಗೆ ಔಷಧಿಗಳನ್ನು ಸಹ ತಂದು ಕೊಡ್ತಾ ಇರಲಿಲ್ಲ. ಪ್ರತಿದಿನ ಅವರ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ದ. ಅವರನ್ನು ಒಂದು ಚೂರು ಚೆನ್ನಾಗಿ ನೋಡ್ಕೊಳ್ತಾನೆ ಇರಲಿಲ್ಲ. ಈ ಮಾತುಗಳನ್ನ ಕೇಳಿ ಶಂಕರ್ ಜೋರಾಗಿ ಕಿರುಚಾಡ್ತಾನೆ. ಇಲ್ಲ ಇಲ್ಲ, ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು, ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ವಕೀಲರು ಜೋರಾಗಿ ಹೇಳ್ತಾ ಇದ್ರು. ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ಅಷ್ಟು ಮಾತ್ರವಲ್ಲ, ಈ ಶಂಕರ್ ಹೇಳ್ತಾ ಇದ್ದಾರೆ ಇವರ ಅಕ್ಕ ತಂಗಿಯರ ಮದುವೆ ತುಂಬಾ ಅದ್ಧೂರಿಯಾಗಿ ಮಾಡಿದ್ದೇವೆ ಸಾಲ ಮಾಡಿ ಅಂತ. ಆದರೆ ಇದು ಶುದ್ಧ ಸುಳ್ಳು. ಇವರ ಮದುವೆ ಖರ್ಚು ಮಾಡಿದ ಎಲ್ಲ ದುಡ್ಡು ರಾಮಪ್ಪನವರು ಆರೋಗ್ಯದಿಂದ ಇರುವಾಗಲೇ ಕೂಡಿಟ್ಟಿದ್ದಂತಹ ಹಣದಿಂದ ಮಾಡಿರೋದು. ಈ ಶಂಕರ್ ಸಾಲ ಮಾಡಿದ್ದ ಹಣದಿಂದಲ್ಲ. ಈ ಶಂಕರ್ 1 ರೂಪಾಯಿ ಕೂಡ ತನ್ನ ತಂಗಿಯರ ಮದುವೆಗೆ ಖರ್ಚು ಮಾಡೇ ಇಲ್ಲ. ಈ ಶಂಕರ್ ಕೇವಲ ತನ್ನ ತಂಗಿಯರ ಅಧಿಕಾರವನ್ನು ಅವರಿಂದ ಕಿತ್ತುಕೊಂಡು ಎಲ್ಲವನ್ನೂ ಇವನೇ ಅನುಭವಿಸಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗಲೇ ಶಂಕರ್ ಕಡೆಯ ವಕೀಲರು ಹೇಳ್ತಾರೆ, ಸರ್, ನೀವು ಕೋರ್ಟಿನಲ್ಲಿ ಇವರುಗಳನ್ನು ಗಮನಿಸಬಹುದು. ಶಂಕರ್ ಹೇಗಿದ್ದಾರೆ ನೋಡಿ. ಅವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅದರ ಕಾಗದ ಪತ್ರಗಳು ಇವು. ಮತ್ತು ಶಂಕರ್ ಅವರ ತಂಗಿ ರಾಗಿಣಿ ಮತ್ತು ರಮ್ಯಾ, ಇವರಿಬ್ಬರನ್ನು ಸಹ ನೀವು ನೋಡಬಹುದು. ಇವರು ಎಷ್ಟೊಂದು ಶ್ರೀಮಂತರಾಗಿದ್ದಾರೆ ಅಂತ. ಇವರನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಇವರು ಶ್ರೀಮಂತರ ಮನೆಯ ಹೆಂಗಸರು ಅಂತ. ಇವರ ಮಕ್ಕಳು ಕೂಡ ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ ಓದ್ತಾ ಇದ್ದಾರೆ. ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡ್ತಾರೆ. ಆಗಲೇ ರಾಗಿಣಿ ಅವರ ಲಾಯರ್ ಹೇಳ್ತಾರೆ, ನಮಗೆ ಸ್ವಲ್ಪ ಸಮಯ ಕೊಡಿ ಸರ್, ನಾವು ಖಂಡಿತ ಸಾಬೀತು ಮಾಡ್ತೀವಿ. ಈ ಶಂಕರ್ ಸುಳ್ಳುಗಾರ, ಇವನೊಬ್ಬ ಮೋಸಗಾರ ಅಂತ. ಇವನು ತನ್ನ ತಂದೆಗೆ ಎಷ್ಟೊಂದು ನರಕ ತೋರಿಸಿದ್ದಾನೆ, ಅವರನ್ನು ಎಷ್ಟೊಂದು ನೀಚವಾಗಿ ನೋಡ್ಕೊಂಡಿದ್ದಾನೆ ಅಂತ. ಈ ಮಾತುಗಳನ್ನು ಕೇಳಿ ಶಂಕರ್ನ ನಿಂತ ನೆಲ ಕುಸಿದ ಹಾಗೆ ಆಗ್ಬಿಟ್ಟಿತ್ತು. ಯಾವ ತಂದೆಯನ್ನು ಅವನು ತನ್ನ ಕಣ್ಣ ರೆಪ್ಪೆ ಹಾಗೆ ಕಾಪಾಡಿ ನೋಡ್ಕೊಂಡಿದ್ನೋ, ತನ್ನ ತಂದೆ ಅನಾರೋಗ್ಯದಲ್ಲಿ ಮಂಚದ ಪಾಲಾಗಿದ್ರೆ ಅವರ ಎಲ್ಲ ಸೇವೆಯನ್ನು ಮಾಡಿದ್ನೋ ಅಂತ ತಂದೆಯನ್ನು ತಾನು ನರಕ ತೋರಿಸಿ ಕೊಂದಿದ್ದಾನೆ ಎನ್ನುವ ಆರೋಪ ಅವನಿಂದ ಸಹಿಸಿಕೊಳ್ಳಲೇ ಆಗಲಿಲ್ಲ. 1 ತಿಂಗಳ ನಂತರ ಮತ್ತೆ ಕೋರ್ಟಿನ ತಾರೀಕು ಬಂದಾಗ ಎಲ್ಲರೂ ಕೋರ್ಟ್ಗೆ ಹೋಗ್ತಾರೆ. ಆ ದಿನ ರಾಗಿಣಿ ಅವರ ವಕೀಲರು ಸಾಕ್ಷಿಗಳನ್ನು ಕರೆದುಕೊಂಡು ಬಂದಿದ್ರು. ಆ ವ್ಯಕ್ತಿಯನ್ನು ನೋಡಿದ ಶಂಕರ್ ಒಂದು ಕ್ಷಣ ಶಾಕ್ ಆಗ್ತಾನೆ. ಯಾಕೆಂದ್ರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರು ಶಂಕರ್ ಅವರ ಪಕ್ಕದ ಮನೆಯ ಸುಂದರಮೂರ್ತಿ ಅವರೇ ಆಗಿದ್ರು. ಶಂಕರ್ ಮನೆಯ ಬಳಿ ಕಟ್ಟುತ್ತಿದ್ದ ಹಸುಗಳು, ಅವುಗಳ ಸಗಣಿ ವಾಸನೆಯಿಂದ ಸುಂದರಮೂರ್ತಿ ಅವರಿಗೆ ಇಷ್ಟವಾಗ್ತಿರ್ಲಿಲ್ಲ. ಅವರು ಎಷ್ಟೋ ಬಾರಿ ಇದರಿಂದ ಗಲಾಟೆಗಳನ್ನು ಸಹ ಮಾಡಿಕೊಂಡಿದ್ರು. ಈ ದಿನ ಸುಂದರ್ ಅವರು ಶಂಕರ್ ವಿರುದ್ಧ ಸಾಕ್ಷಿ ಹೇಳಲು ಕೋರ್ಟಿಗೆ ಬಂದಿದ್ರು. ಸುಂದರಮೂರ್ತಿ ಹೇಳ್ತಾರೆ, ನಾವು ಶಂಕರ್ ಅವರ ಮನೆಯ ಪಕ್ಕದಲ್ಲೇ ಇರೋದು. ಈ ಶಂಕರ್ ಇವನು ನೋಡಲು ಸಾಧಾರಣ ವ್ಯಕ್ತಿಯ ರೀತಿ ಕಾಣಿಸ್ತಾನೆ, ಆದರೆ ಇವನು ನೋಡಲು ಎಷ್ಟು ಒಳ್ಳೆಯವನಂತೆ ಕಾಣಿಸ್ತಾನೋ ಅಷ್ಟು ಒಳ್ಳೆಯವನೇನಲ್ಲ. ನಾನು ನನ್ನ ಕಣ್ಣಾರೆ ಎಷ್ಟೋ ಬಾರಿ ನೋಡಿದ್ದೀನಿ. ಇವನು ತನ್ನ ಅನಾರೋಗ್ಯ ಪೀಡಿತ ತಂದೆಯನ್ನು ತನ್ನ ಮನೆಯ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕ್ತಾ ಇದ್ದ. ತಮ್ಮ ಅನಾರೋಗ್ಯ ತಂದೆಗೆ ಔಷಧಿಗಳನ್ನು ಸಹ ತಂದು ಕೊಡ್ತಾ ಇರಲಿಲ್ಲ. ಪಾಪ, ಹುಷಾರಿಲ್ಲದ ಇವರ ತಾಯಿಯೇ ಅವರ ಗಂಡನ ಸೇವೆಗಳನ್ನು ಮಾಡ್ತಾ ಇದ್ರು. ಆದರೆ ಇವನು ಯಾವಾಗಲೂ ಎಂಜಾಯ್ ಮಾಡಿಕೊಂಡು ಜೀವನ ಕಳೀತಾ ಇದ್ದ. ಇವನಿಗೆ ಕೇವಲ ದುಡ್ಡು ಮಾತ್ರವೇ ಮುಖ್ಯವಾಗ್ಬಿಟ್ಟಿತ್ತು. ಇವನಿಗೆ ಯಾವ ಸಂಬಂಧಗಳು ಮುಖ್ಯವಾಗಿ ಇರಲಿಲ್ಲ. ಸುಂದರಮೂರ್ತಿಯವರ ಈ ಮಾತು ಕೇಳಿ ಶಂಕರ್ಗೆ ಏನು ಹೇಳಬೇಕೋ ಅರ್ಥವಾಗಲಿಲ್ಲ. ಅವನು ಶಾಕ್ನಿಂದ ಹಾಗೆಯೇ ಕುಳಿತುಕೊಂಡಿದ್ದ. ಸುಂದರಮೂರ್ತಿಯವರು ಇನ್ನೂ ಹೇಳ್ತಾ ಇದ್ರು, ಸರ್, ಒಂದು ದಿನ ರಾತ್ರಿ ಪಾಪ ರಾಮಣ್ಣ ಅವರು ತುಂಬ ಕೆಮ್ತಾ ಇದ್ರು. ತಂದೆಯ ಕೆಮ್ಮಿನ ಶಬ್ದದಿಂದ ಇವನಿಗೆ ನಿದ್ದೆ ಬರಲಿಲ್ವಂತೆ. ಇವನು ಅವರ ತಂದೆಗೆ ಚೆನ್ನಾಗಿ ಬೈತಾ ಇದ್ದ, ಅಪ್ಪ, ನೀವು ಇನ್ನೂ ಎಷ್ಟು ದಿನ ಇದೇ ರೀತಿ ಕೆಮ್ತಾ ಇರ್ತೀರಾ? ನಿಮ್ಮ ಕೆಮ್ಮಿನಿಂದ ನನ್ನ ನಿದ್ದೆಯೆಲ್ಲ ಹಾಳಾಗಿ ಹೋಗ್ತಾ ಇದೆ. ನೀವು ಯಾವಾಗ ಸಾಯ್ತೀರೋ ಏನೋ, ಆವಾಗಲೇ ನಮಗೆ ಈ ಮನೆಗೆ ನೆಮ್ಮದಿ ಶಾಂತಿ ಸಿಗೋದು. ನಿಮ್ಮಿಂದ ಅದೆಷ್ಟು ದುಡ್ಡು ಖರ್ಚಾಗಿದೆ ಗೊತ್ತಾ ಅಂತ ಜೋರಾಗಿ ಕೂಗಾಡ್ತಾ ಇದ್ದ. ಈ ಮಾತುಗಳನ್ನು ನಾವೇ ಖುದ್ದಾಗಿ ಕೇಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು.
ರಮ್ಯಾ ಅವರ ಪರ ವಕೀಲರು ಹೇಳ್ತಾರೆ, ಯಾವುದಾದರೂ ಮನೆಯಲ್ಲಿ ಏನು ನಡೀತಾ ಇದೆ ಎಂದು ಆ ಮನೆಯ ಕೆಲಸಗಾರರಿಗೆ ಮತ್ತು ಅಕ್ಕಪಕ್ಕದ ಮನೆಗಳಿಗೆ ಮೊದಲು ಗೊತ್ತಾಗೋದು. ಇವರಿಗೂ ಮತ್ತು ಶಂಕರ್ ಅವರಿಗೂ ಯಾವುದೇ ರೀತಿಯ ಅನುಬಂಧಗಳಿಲ್ಲ, ಜಗಳಗಳೂ ಇಲ್ಲ. ಸುಂದರಮೂರ್ತಿ ಅವರಿಗೆ ಶಂಕರ್ ಮೇಲೆ ಸುಳ್ಳು ಹೇಳುವ ಅವಶ್ಯಕತೆ ಕೂಡ ಇಲ್ಲ. ಇವರು ಹೇಳುತ್ತಿರುವ ಪ್ರತಿಯೊಂದು ಮಾತು ಸತ್ಯ. ಈ ಶಂಕರ್ ತಮ್ಮ ತಂದೆಯನ್ನು ತುಂಬ ಹೀನಾಯವಾಗಿ ನೋಡ್ಕೊಂಡಿದ್ದಾನೆ. ಅವರಿಗೆ ತುಂಬ ಕಾಟ ಕೊಡ್ತಾ ಇದ್ದ. ಈಗ ತಮ್ಮ ಅಕ್ಕ ತಂಗಿಯರ ಅಧಿಕಾರವನ್ನು ಕಸಿದುಕೊಳ್ಳಲು ಇವನು ಇಷ್ಟೊಂದು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಶಂಕರ್ ಜೋರಾಗಿ ಕಿರುಚುತ್ತಾ, ಸರ್, ಇದೆಲ್ಲ ಶುದ್ಧ ಸುಳ್ಳು ಸರ್. ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು. ಈ ಸುಂದರಮೂರ್ತಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ತಂದೆಯನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನನ್ನ ಕೈಯಾರೆ ನಾನೇ ನನ್ನ ತಂದೆಗೆ ಊಟ ಮಾಡಿಸ್ತಾ ಇದ್ದೆ, ಅವರಿಗೆ ಸ್ನಾನ ಕೂಡ ಮಾಡಿಸ್ತಾ ಇದ್ದೆ. ನನ್ನ ತಂದೆ ಎಲ್ಲವನ್ನು ಬೆಡ್ನಲ್ಲಿಯೇ ಮಾಡ್ಕೊಳ್ತಾ ಇದ್ರು. ಅವರ ಎಲ್ಲ ಕೆಲಸವನ್ನು ನಾನೇ ನನ್ನ ಕೈಯಾರೆ ಮಾಡಿದ್ದೇನೆ. ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಸಹ ತಂದು ಕೊಡ್ತಾ ಇದ್ದೆ. ಅವರಿಗೆ ಬೇಗ ಗುಣಮುಖವಾಗಲಿ ಅಂತ ನಾನು ಎಲ್ಲ ಮಾಡಿದೆ ಅಂತ ಅವನು ತುಂಬ ದುಃಖದಲ್ಲೇ ಹೇಳ್ತಾ ಇದ್ದ. ಆದರೆ ಅವನ ಸತ್ಯ ಸುಂದರಮೂರ್ತಿಯವರ ಸುಳ್ಳಿನ ಮುಂದೆ ನಿಂತುಕೊಳ್ಳಲೇ ಇಲ್ಲ. ಸುಂದರಮೂರ್ತಿ ಹೇಳುತ್ತಾರೆ, ಸಾಯೋದಕ್ಕಿಂತ ಮೊದಲು ರಾಮಪ್ಪ ಅವರು ವಿಲ್ ಮಾಡಬೇಕು ಅಂದುಕೊಂಡಿದ್ರು. ಹೆಣ್ಣು ಮಕ್ಕಳಿಗೆ ಕೂಡ ಸಮಾನವಾಗಿ ಹಂಚಬೇಕು ಅಂದುಕೊಂಡಿದ್ರು. ಆದರೆ ಈ ಶಂಕರ್ ಅವರನ್ನು ಆ ರೀತಿ ಮಾಡಲು ಬಿಡಲೇ ಇಲ್ಲ. ಅವನು ತುಂಬ ಯೋಚಿಸಿ ಮೊದಲೇ ಎಲ್ಲವನ್ನು ಪ್ಲಾನ್ ಮಾಡಿದ್ದಾನೆ ಸರ್ ಅಂತ ಹೇಳ್ತಾರೆ. ಈಗ ಜಡ್ಜ್ ಸಾಹೇಬರು ಶಂಕರ್ನನ್ನು ನೋಡಿ ಕೇಳಿದ್ರು, ನಿಜವಾಗಿಯೂ ನೀನು ನಿಮ್ಮ ತಂದೆಯ ಕೊನೆಯ ದಿನಗಳಲ್ಲಿ ಇವರೆಲ್ಲ ಹೇಳಿರುವ ಹಾಗೆ ಅವರಿಗೆ ಅಷ್ಟೊಂದು ಕಷ್ಟವನ್ನು ಮತ್ತು ಕಾಟವನ್ನು ಕೊಟ್ಟಿದ್ರೆ ಅವರ ಆಸ್ತಿಯಲ್ಲಿನ ನಿನ್ನ ಅಧಿಕಾರವನ್ನು ಮರೆತು ಬಿಡು. ಇವರ ಆಪಾದನೆ ಏನಾದರೂ ಸಾಬೀತಾದರೆ ನಿನ್ನ ಮೇಲೆ ಇನ್ನೊಂದು ಕೇಸ್ ಕೂಡ ಹಾಕಬೇಕಾಗಿ ಬರುತ್ತೆ ಎಂದು ಹೇಳುತ್ತಾ ಆ ದಿನದ ಕೇಸನ್ನು ಅಲ್ಲಿಗೆ ಮುಕ್ತಾಯ ಮಾಡಿದ್ರು. ಈಗ ಶಂಕರ್ಗೆ ಏನು ಮಾಡಬೇಕೋ ಅರ್ಥವಾಗದೆ ತಲೆ ಮೇಲೆ ಕೈ ಹೊತ್ತುಕೊಂಡು ಅಲ್ಲೇ ಕುಳಿತುಕೊಂಡಿದ್ದ. ಈ ದಿನ ಕೋರ್ಟ್ನಲ್ಲಿ ಶಂಕರ್ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿದ್ದ. ಅಪರಾಧಿಯಂತೆ ಶಂಕರ್ ಹೇಳ್ತಾನೆ, ಸರ್, ನನ್ನ ತಂಗಿಯರು ಏನು ಕೇಳ್ತಾ ಇದ್ದಾರೋ ಅದನ್ನೆಲ್ಲವನ್ನು ನಾನು ಅವರಿಗೆ ಕೊಡಲು ಸಿದ್ಧನಿದ್ದೇನೆ. ಇನ್ನು ನನ್ನಿಂದ ಇದೆಲ್ಲ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಕೋರ್ಟಿನ ಸುತ್ತಲೂ ಅಲೆದಾಡಲು ನನ್ನಿಂದ ಸಾಧ್ಯವಿಲ್ಲ. ವಕೀಲರಿಗೆ ದುಡ್ಡು ಕೊಡಲು ಸಹ ನನ್ನ ಬಳಿ ಏನೂ ಇಲ್ಲ. ನಾವಿರುವ ಮನೆ, ಜಮೀನು ಎಲ್ಲವನ್ನು ನಾನು ಇವರ ಹೆಸರ ಮೇಲೆ ಬರೆಯಲು ಸಿದ್ಧನಿದ್ದೇನೆ. ನನ್ನನ್ನು ನೆಮ್ಮದಿಯಾಗಿ ಬದುಕಲು ಬಿಟ್ಟುಬಿಡಿ ಅಂತ ಕೇಳ್ಕೊಳ್ತಾ ಇದ್ದ. ಅಣ್ಣನ ಮಾತುಗಳನ್ನು ಕೇಳಿದ ತಕ್ಷಣ ರಾಗಿಣಿ ಮತ್ತು ರಮ್ಯಾ ಇಬ್ಬರು ತುಂಬ ಸಂತೋಷ ಪಡ್ತಾರೆ. ಅವರಿಬ್ಬರಿಗೂ ಕೋರ್ಟ್ನಲ್ಲೇ ನಾವು ಗೆದ್ದು ಬಿಟ್ವಿ ಅಂತ ಸಂತೋಷ ಪಡ್ತಾ ಇರ್ತಾರೆ. ಆಗಲೇ ವೀಲ್ ಚೇರ್ನಲ್ಲಿ ಶಾರದಮ್ಮ ಕೋರ್ಟಿಗೆ ಬರ್ತಾರೆ. ಕೋರ್ಟಿನಲ್ಲಿ ಅಮ್ಮನನ್ನು ನೋಡಿ ಅವರೆಲ್ಲ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ರು. ಶಾರದಮ್ಮ ಕಟಕಟೆಗೆ ಬಂದು ಹೇಳ್ತಾರೆ, ನಾನು ಕೇವಲ ಸತ್ಯವನ್ನು ಮಾತ್ರ ಹೇಳ್ತೀನಿ. ಸಾಯುವ ಮೊದಲು ನನ್ನ ಯಜಮಾನರಿಗೆ ತುಂಬ ಅನಾರೋಗ್ಯವಿತ್ತು. ಅವರ 2 ಕಿಡ್ನಿಗಳು ಹಾಳಾಗಿದ್ವು. ಅವರು ಸುಮಾರು 5 ವರ್ಷ ಬೆಡ್ನಲ್ಲಿಯೇ ಮಲಗಿದ್ರು. ನನ್ನ ಯಜಮಾನರು ತುಂಬ ಕಷ್ಟಪಟ್ಟರು ಆ ದಿನಗಳಲ್ಲಿ. ಆ ಸಮಯದಲ್ಲಿ ಶಂಕರ್ ತನ್ನ ತಂದೆಯನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಂಡ. ಅವರ ಬಳಿ ಕುಳಿತುಕೊಂಡು ಅವರ ಎಲ್ಲ ಕೆಲಸವನ್ನು ಖುದ್ದು ಅವನೇ ಮಾಡ್ತಾ ಇದ್ದ. ಆಸ್ಪತ್ರೆಗಳಿಗೆ ಓಡಾಡಿ ಅವರಿಗೆ ಚಿಕಿತ್ಸೆಯನ್ನು ಸಹ ಕೊಡಿಸ್ದ. ತನ್ನ ತಂದೆಯನ್ನು ಉಳಿಸಿಕೊಳ್ಳಲು ಆ ಮಗು ತುಂಬ ಕಷ್ಟಪಟ್ಟ. ಪಾಪ, ಅವನು ಮೊದಲು ತನ್ನ ತಂದೆಗೆ ಎಲ್ಲ ಸೇವೆ ಮಾಡ್ತಾ ಇದ್ದ. ಈಗ ನನ್ನ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾನೆ. ಅವನ ಜೀವನದಲ್ಲಿ ದೇವರು ಅವನಿಗೆ ಕೇವಲ ಸೇವೆ ಮಾಡುವುದನ್ನೇ ಬರೆದು ಕಳಿಸಿದ್ದಾನೆ ಅನಿಸುತ್ತೆ. ಆಗ ವಕೀಲರು ಹೇಳ್ತಾರೆ, ಅಮ್ಮ, ಶಂಕರ್ ಅಷ್ಟೊಂದು ಒಳ್ಳೆಯವನಾಗಿದ್ದರೆ ಅವನ ಸ್ವಂತ ತಂಗಿಯರು ಯಾಕೆ ಅವನ ಮೇಲೆ ಕೇಸ್ ಹಾಕಿದ್ದಾರೆ? ಈ ಮಾತುಗಳನ್ನು ಕೇಳಿ ಶಾರದಮ್ಮ ಕಣ್ಣುಗಳಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ, ಏನು ಹೇಳಬೇಕು ಮಗ ನಿನಗೆ? ಈಗಿನ ಕಾಲದಲ್ಲಿ ಜನ ಸಂಬಂಧಗಳನ್ನು ಬೇಡ ಅಂದುಕೊಳ್ತಾ ಇದ್ದಾರೆ. ಸಂಬಂಧಗಳಿಗಿಂತ ದುಡ್ಡೇ ಮುಖ್ಯ ಅಂದುಕೊಬಿಟ್ಟಿದ್ದಾರೆ. ನಮ್ಮ ಯಜಮಾನರಿಗೆ ಹುಷಾರಿಲ್ಲದಿದ್ದಾಗ ನನ್ನ ಮಗನಿಗೆ ಕೇವಲ ಇನ್ನೂ 18 ವರ್ಷವಾಗಿತ್ತು. ತುಂಬ ಚೆನ್ನಾಗಿ ಓದ್ತಾ ಇದ್ದ ನನ್ನ ಮಗ. ಆದರೆ ಮನೆಯ ಪರಿಸ್ಥಿತಿಗೆ ಅವನು ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟುಬಿಟ್ಟ. ಅವನ ಎಲ್ಲ ಕನಸುಗಳನ್ನು ಸಹ ಬಿಟ್ಟುಬಿಟ್ಟ. ನನ್ನ ತಂಗಿಯರು ಓದ್ಕೋಬೇಕು ಅಂತ ಅವನು ಅಂದುಕೊಂಡ. ಅವನು ತನ್ನ ತಂಗಿಯರ ಮದುವೆಯನ್ನು ಗೌರವವಾಗಿ ಅದ್ಧೂರಿಯಾಗಿ ಮಾಡಬೇಕು ಅಂತ ರಾತ್ರಿ ಹಗಲು ಆ ಹೊಲದಲ್ಲಿ ಕಷ್ಟಪಡ್ತಾ ಇದ್ದ. ರಾತ್ರಿ ಹಗಲು ಎನ್ನದೆ
ದನ ಕರುಗಳನ್ನ ಕಾಯ್ತಾ ಇದ್ದ. ಇಬ್ಬರು ಅಕ್ಕ ತಂಗಿಯರ ಮದುವೆಗೆ ಅವನು ಸುಮಾರು 15 ಲಕ್ಷದವರೆಗೂ ಖರ್ಚು ಮಾಡಿದ್ದಾನೆ. ನನ್ನ ಮಾತನ್ನು ಸಹ ಲೆಕ್ಕಿಸದೆ ಸಾಲ ಮಾಡಿ ಅವರ ಮದುವೆ ಮಾಡಿ ಈ ದಿನ ಸಾಲಗಾರನಾಗ್ಬಿಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದ, ನನ್ನ ತಂಗಿಯರು ಅವರ ಅತ್ತೆ ಮನೆಯಲ್ಲಿ ಗೌರವವಾಗಿ ಬದುಕಬೇಕು, ಯಾರು ಅವರನ್ನು ಒಂದು ಮಾತು ಕೂಡ ಅನ್ಬಾರ್ದು ಅಂತ. ಅಷ್ಟು ಮಾತ್ರವಲ್ಲ ಸರ್, ಮದುವೆ ಮಾಡಿ ಕಲಿಸಿದ ಮೇಲೂ ಅವನು ಅವರಿಗಾಗಿ ಎಷ್ಟೊಂದು ಮಾಡಿದ್ದಾನೆ. ನನ್ನ ಮಗಳು ಅವರ ಮಗುವಿನ ಆಸ್ಪತ್ರೆ ಖರ್ಚುಗಾಗಿ ದುಡ್ಡು ಕೇಳಿದಾಗ ಪಾಪ ನನ್ನ ಸೊಸೆ ಅವಳ ತವರು ಮನೆಯಿಂದ ತಂದಂತಹ ಒಡವೆಗಳನ್ನು ಮಾರಿ ನನ್ನ ಮಗಳ ಮಕ್ಕಳಿಗಾಗಿ ದುಡ್ಡು ಕೊಟ್ಟು ಬಿಟ್ಟಿದ್ಲು. ನನ್ನ ಅಳಿಯಂದರಿಗೆ ಅವರ ಬಿಸ್ನೆಸ್ನಲ್ಲಿ ನಷ್ಟ ಬಂದಾಗ ನನ್ನ ಮಗನೇ ಸಾಲ ಮಾಡಿ ಅವರಿಗೂ ಕೂಡ ದುಡ್ಡು ಕೊಟ್ಟ. ಆ ಸಾಲದ ಕಂತು ಕೂಡ ಇನ್ನೂ ಕಟ್ತಾನೆ ಇದ್ದಾನೆ. ಅಷ್ಟು ಮಾತ್ರ ಅಲ್ಲಪ್ಪ, ಈಗ ನನ್ನ ಆರೋಗ್ಯಕ್ಕಾಗಿ ಕೂಡ ಇವನು ಎಷ್ಟು ಒಂದು ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ ಗೊತ್ತಾ. ಆದರೆ ನನ್ನ ಹೆಣ್ಣು ಮಕ್ಕಳು ಒಂದೇ ಒಂದು ಸಾರಿ ಕೂಡ ಅಮ್ಮ ನೀನು ಸತ್ತಿದೀಯಾ ಇನ್ನು ಬದುಕಿದೀಯಾ ಅಂತ ಕೇಳಲು ಬರಲೇ ಇಲ್ಲ. ಆದರೆ ಈ ದಿನ ಆಸ್ತಿಯಲ್ಲಿ ನಮಗೆ ಹಕ್ಕು ಬೇಕು ಅಂತ ಬಂದಿದ್ದಾರೆ. ಶಾರದಮ್ಮ ಅಳುತ್ತಾ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ರು, ಸರ್ ದಯವಿಟ್ಟು ನನ್ನ ಮಗನನ್ನು ಕಾಪಾಡಿ, ಅವನು ತುಂಬ ಒಳ್ಳೆಯವನು, ತುಂಬ ಅಮಾಯಕ, ಅವನಿಗೆ ಮೋಸ ಮಾಡೋದು ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ತನ್ನ ತಂಗಿಯರನ್ನು ಅವನು ತುಂಬ ಪ್ರೀತಿ ಮಾಡ್ತಾನೆ. ಈ ಮನೆ ಅವನಿಂದ ಕಿತ್ತುಕೊಂಡ್ರೆ ನಾವು ಎಲ್ಲಿ ಹೋಗಬೇಕು? ದಯವಿಟ್ಟು ನಮಗೆ ನಮ್ಮ ಮನೆಯನ್ನು ಉಳಿಸಿಕೊಡಿ, ನನ್ನ ಮಗನಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತಾ ಇದ್ರು. ಈಗ ಜಡ್ಜ್ ಸಾಹೇಬರು ಹೇಳ್ತಾರೆ, ರಮ್ಯಾ, ರಾಗಿಣಿ ಮತ್ತು ಅವರ ವಕೀಲರು ಈ ಕೋರ್ಟಿನಲ್ಲಿ ಸುಳ್ಳು ವಾದವನ್ನು ಮಂಡಿಸಿದ್ದಾರೆ. ಜನರನ್ನು ಕರೆಸಿ ಸುಳ್ಳು ಸಾಕ್ಷ್ಯ ಹೇಳಿಸಿದ್ದಾರೆ. ನಮ್ಮ ಅಣ್ಣ ಎಲ್ಲವನ್ನೂ ಕಸಿದುಕೊಂಡಿದ್ದಾನೆ, ನಮಗೆ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಆದರೆ ಶಂಕರ್ ಎಂತಹ ಮನುಷ್ಯ ಎನ್ನುವುದು ಈ ದಿನ ಕೋರ್ಟಿಗೆ ಗೊತ್ತಾಗಿದೆ. ಈ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ನಿಂದ ಸೈಲೆಂಟ್ ಆಗಿ ಹಾಗೆಯೇ ಕುಳಿತುಕೊಂಡಿದ್ರು. ಜಡ್ಜ್ ಸಾಹೇಬರು ಇನ್ನು ಮುಂದೆ ಹೇಳೋಕೆ ಶುರು ಮಾಡಿದ್ರು. ಈ ಕಾಲದಲ್ಲಿ ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯನ್ನು ಭಾರ ಅಂದುಕೊಂಡು ವೃದ್ಧಾಶ್ರಮದಲ್ಲೋ ಆಸ್ಪತ್ರೆಯ ಹೊರಗೋ ಬಿಟ್ಟು ಬಂದು ಬಿಡ್ತಾರೆ. ಆ ರೀತಿ ಇರಬೇಕಾದ್ರೆ ತಮ್ಮ ವಯಸ್ಸಾದ ಅನಾರೋಗ್ಯ ಪೀಡಿತ ತಂದೆ ತಾಯಿಯನ್ನು ಈ ಶಂಕರ್ ಮತ್ತು ಅವನ ಹೆಂಡತಿ ಎಷ್ಟೋ ನಿಷ್ಠೆಯಿಂದ ನೋಡಿಕೊಳ್ಳುತ್ತಾ ಅವರ ಸೇವೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಶಂಕರ್ ಅವರ ತಂಗಿಯರಾದ ರಾಗಿಣಿ ಮತ್ತು ರಮ್ಯಾ ಇಬ್ಬರಿಗೂ ಆಸ್ತಿಯಲ್ಲಿ ಯಾವುದೇ ಅಧಿಕಾರ ಬರೋದಿಲ್ಲ. ಈ ಮಾತುಗಳನ್ನು ಕೇಳಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರೂ ಶಾಕ್ ಆಗಿದ್ರು. ಕೆಲವರು ಗುಸುಗುಸು ಅಂತ ಮಾತನಾಡ್ತಾ ಇದ್ರು, ಇದೆಲ್ಲ ಏನು, ಯಾಕೆ, ಹೇಗಾಗೋಯ್ತು ಅಂತ. ಆಗಲೇ ರಾಗಿಣಿ ಅವರ ವಕೀಲರು ಎದ್ದು ನಿಂತು ಹೇಳ್ತಾರೆ, ಸರ್ ಖುದ್ದು ಶಂಕರ್ ಅವರು ರೆಡಿಯಾಗಿದ್ದಾರೆ ಆಸ್ತಿ ಕೊಡಲು. ಕಾನೂನು ಕೂಡ ಹೇಳುತ್ತೆ ಹೆಣ್ಣು ಮಕ್ಕಳಿಗೆ ಅಧಿಕಾರವಿದೆ ಅಂತ. ಆಗ ಜಡ್ಜ್ ಸಾಹೇಬರು ಹೇಳ್ತಾರೆ, ನೀನು ನನಗೆ ಕಾನೂನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನಿನಗಿಂತ ಹೆಚ್ಚಾಗಿ ಕಾನೂನು ನನಗೆ ಕೂಡ ಗೊತ್ತಿದೆ. ನಮ್ಮ ಈ ದೇಶದ ಕಾನೂನು ನಮ್ಮ ಹೆಣ್ಣು ಮಕ್ಕಳಿಗೂ ಹಕ್ಕನ್ನು ಕೊಡುತ್ತೆ. ಅದೇ ಕಾನೂನು ಈ ಮಾತನ್ನು ಹೇಳಿಲ್ವಾ, ಯಾರು ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದಿಲ್ವೋ, ಯಾರು ತಮ್ಮ ಕರ್ತವ್ಯವನ್ನು ಬಿಟ್ಟು ಬಿಡ್ತಾರೋ ಅವರಿಗೆ ಆಸ್ತಿಯಲ್ಲಿ ಅಧಿಕಾರವಿಲ್ಲ ಅಂತ. ಈ ಮನುಷ್ಯ ತನ್ನ ಎಲ್ಲ ಜೀವನವನ್ನು ತನ್ನ ತಂಗಿಯರಿಗಾಗಿ ತ್ಯಾಗ ಮಾಡಿದ್ದಾನೆ. ಅವನ ವಿದ್ಯಾಭ್ಯಾಸ ಬಿಟ್ಟು ಬಿಟ್ಟಿದ್ದಾನೆ. ಅವನ ಕನಸನ್ನು, ಅವನ ಉನ್ನತವಾದ ಜೀವನವನ್ನು ತ್ಯಾಗ ಮಾಡಿದ್ದಾನೆ. ತನ್ನ ತಂಗಿಯರು ಚೆನ್ನಾಗಿ ಓದ್ಕೋಬೇಕು ಅಂತ ಅವರ ಮದುವೆಗೆ ಲಕ್ಷಾಂತರ ರೂಪಾಯಿ ಕೂಡ ಖರ್ಚು ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಅವರ ಕಷ್ಟಗಳಿಗೂ ತುಂಬ ದುಡ್ಡನ್ನು ಖರ್ಚು ಮಾಡಿದ್ದಾನೆ. ಇಷ್ಟು ಸಾಲದೆಂಬಂತೆ ಅದೇ ತಂಗಿಯರು ಈ ದಿನ ತಮ್ಮ ಅಣ್ಣನನ್ನು, ಅವನ ಜೀವನವನ್ನು ನಾಶ ಮಾಡಲು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಜಡ್ಜ್ ಸಾಹೇಬರು ರಾಗಿಣಿ ಮತ್ತು ರಮ್ಯಾರನ್ನು ಕೇಳ್ತಾರೆ, ಶಂಕರ್ ಬಡವನಾದರೂ ಅವನ ಬಳಿ ದುಡ್ಡಿಲ್ಲದಿದ್ದರೂ ನಿಮ್ಮ ಮಗನ ಆಪರೇಷನ್ಗೆ ಅವನು ದುಡ್ಡು ಕೊಡಲಿಲ್ವಾ? ಅವನು ತಮ್ಮ ಹೆಂಡತಿಯ ಒಡವೆಗಳನ್ನು ಮಾರಾಟ ಮಾಡಲಿಲ್ವಾ? ನಿಮಗೆ ದುಡ್ಡು ಕೊಡಬೇಕು ಅಂತ? ರಾಗಿಣಿ ಅವರೇ, ನಿಮ್ಮ ಯಜಮಾನರು ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಾ ಇರಬೇಕಾದ್ರೆ ಅವರ ವ್ಯಾಪಾರವನ್ನು ಕಾಪಾಡಲು ನಿಮ್ಮ ಅಣ್ಣ ಸಾಲ ಮಾಡಿ ದುಡ್ಡು ಕೊಡಲಿಲ್ವಾ? ಈ ಮಾತುಗಳನ್ನು ಕೇಳಿ ರಾಗಿಣಿ ಮತ್ತು ರಮ್ಯಾ ಇಬ್ಬರು ಶಾಕ್ ಆಗಿ ನಿಂತ್ಕೊಂಡಿದ್ರು. ಜಡ್ಜ್ ಸಾಹೇಬರು ಕೋಪವಾಗಿ ಹೇಳ್ತಾರೆ, ನಿಮ್ಮ ಬಾಯಿಂದಲೇ ನನಗೆ ಉತ್ತರ ಬೇಕು. ನಿಮ್ಮ ಅಣ್ಣ ನಿಮಗಾಗಿ ಇದನ್ನೆಲ್ಲವನ್ನು ಮಾಡದ್ನಾ ಇಲ್ವಾ ಅಂತ ಕೋಪವಾಗಿ ಕೇಳ್ತಾರೆ. ಜಡ್ಜ್ ಸಾಹೇಬರ ಕೋಪವನ್ನು ನೋಡಿ ರಾಗಿಣಿ ಮತ್ತು ರಮ್ಯಾ, ಹೌದು ಸರ್, ನಮ್ಮಣ್ಣ ಇದೆಲ್ಲವನ್ನು ನಮಗಾಗಿ ಮಾಡಿದ್ದಾರೆ ಅಂತ ಸತ್ಯವನ್ನು ಒಪ್ಪಿಕೊಳ್ತಾರೆ. ಆಗ ಜಡ್ಜ್ ಸಾಹೇಬರು ಹೇಳ್ತಾರೆ,
ನಿಮಗೆ ಮಾಡಿದ ಸಹಾಯಕ್ಕಾಗಿ ಅದರ ಸಾಲದ ಹೊರೆ ಈಗಲೂ ಆ ಶಂಕರ್ನ ತಲೆ ಮೇಲಿದೆ. ಈಗ ನೀವಿಬ್ಬರು ಇಲ್ಲಿ ಬಂದು ಆಸ್ತಿಯ ಭಾಗಕ್ಕಾಗಿ ಕೇಸ್ ಹಾಕಿದ್ದೀರಾ. ನಿಮಗೆ ನಾಚಿಕೆಯಾಗಬೇಕು. ಆಗಲೇ ಅವರ ವಕೀಲರು ಎದ್ದು ನಿಂತು ಹೇಳ್ತಾರೆ, ಸರ್, ನಮ್ಮ ದೇಶದ ಕಾನೂನು ಹೇಳುತ್ತೆ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಅಧಿಕಾರವಿದೆ ಅಂತ. ಅಯ್ಯ ವಕೀಲ್ರೆ, ನಮ್ಮ ದೇಶದ ಕಾನೂನು ಕೇವಲ ಅಧಿಕಾರವನ್ನು ಮಾತ್ರ ಬಲ್ಲ, ನ್ಯಾಯವನ್ನು ಕಾಪಾಡಲು ಜವಾಬ್ದಾರಿಯನ್ನು ತಿಳಿಸಿಕೊಡಲು ಸಹ ಇರೋದು. ಶಂಕರ್ ಅವರು ಒಪ್ಪಿಕೊಂಡರೆ ಆಸ್ತಿಯನ್ನು ಭಾಗ ಮಾಡಿಕೊಳ್ಳಲು ಕೋರ್ಟ್ ಆದೇಶ ಕೊಡುತ್ತೆ. ಆದರೆ ನನ್ನದು ಒಂದು ಷರತ್ತು ಇದೆ. ಅಲ್ಲಿದ್ದವರೆಲ್ಲ ಈ ಮಾತನ್ನು ಕೇಳಿ ಶಾಕ್ ಆಗಿದ್ರು. ಏನು ಷರತ್ತ ಅಂತ ಅವರೆಲ್ಲ ಬಾಯಿ ಬಿಟ್ಕೊಂಡು ಕುಳಿತುಕೊಂಡಿದ್ರು. ಆಗ ಜಡ್ಜ್ ಸಾಹೇಬರು ಹೇಳ್ತಾರೆ, ತಂದೆ ತಾಯಿಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಭಾಗ ಕೊಡುವುದು ಈಗ ಅನಿವಾರ್ಯವಾಗಿಬಿಟ್ಟಿದೆ. ಆದ್ದರಿಂದ ರಾಗಿಣಿ ಮತ್ತು ರಮ್ಯಾ, ನೀವುಗಳು ಒಂದು ಕೆಲಸ ಮಾಡಬೇಕು. ನೀವು ನಿಮ್ಮ ಅತ್ತೆ ಮನೆಯ ಆಸ್ತಿಯನ್ನು ಈಗಲೇ ಭಾಗ ಮಾಡಿ ಅದರಲ್ಲಿ ನಿಮ್ಮ ನಾದಿನಿಯರಿಗೂ ಸಮಾನವಾಗಿ ಹಂಚಬೇಕು. ನಿಮ್ಮ ನಾದಿನಿಯರನ್ನು ಕೂಡ ಇಲ್ಲಿಗೆ ಕರೆಸಿಬಿಡಿ. ನಾವು ಈ ಎರಡೂ ಆಸ್ತಿಗಳನ್ನು ಒಂದೇ ಬಾರಿ ಹಂಚಿಬಿಡೋಣ. ಈ ಮಾತನ್ನು ಕೇಳಿದ ರಾಗಿಣಿ ಮತ್ತು ರಮ್ಯಾ ಅವರು ಬಿಟ್ಟ ಬಾಯಿ ಬಿಟ್ಟಂತೆ ಶಾಕ್ ಆಗಿ ನೋಡ್ತಾ ಇದ್ರು. ಹಿಂದೆ ಕುಳಿತಿದ್ದ ಅವರ ಗಂಡಂದಿರು ಸಹ ಶಾಕ್ ಆಗಿ ಹಾಗೆಯೇ ಕುಳಿತುಕೊಬಿಟ್ಟಿದ್ರು. ಆಗಲೇ ರಾಗಿಣಿ ಮತ್ತು ರಮ್ಯಾ ಅವರ ಗಂಡಂದಿರು ಮಾತಾಡ್ಕೊಳ್ತಾರೆ, ನಮ್ಮ ಆಸ್ತಿಯಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ಭಾಗ ಕೊಟ್ಟರೆ ನಮಗೆ ಏನೂ ಉಳಿಯೋದಿಲ್ಲ. ನಮ್ಮ ವ್ಯಾಪಾರ ಪೂರ್ತಿ ನಷ್ಟವಾಗಿ ನಾವು ರೋಡ್ಗೆ ಬಂದು ಬಿಡ್ತೀವಿ ಅಂತ. ಈಗ ರಮ್ಯಾ ಮತ್ತು ರಾಗಿಣಿ ಇಬ್ಬರು ಎದ್ದು ನಿಂತುಕೊಂಡು, ಸರ್, ನಮ್ಮನ್ನು ಕ್ಷಮಿಸಿಬಿಡಿ. ನಮಗೆ ಯಾವುದೇ ರೀತಿಯ ಹಕ್ಕು ಬೇಡ. ನಮಗೆ ಯಾವುದೇ ಆಸ್ತಿ ಕೂಡ ಬೇಡ. ನಮ್ಮ ಕೇಸನ್ನು ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಅವರಿಬ್ಬರು ಅಲ್ಲಿಂದ ಹೋಗೋದಕ್ಕೆ ಮುಂದಾಗ್ತಾರೆ. ಆಗ ಜಡ್ಜ್ ಸಾಹೇಬರು ಹೇಳ್ತಾರೆ, ನಿಂತ್ಕೊಳ್ಳಿ. ನೀವು ಸುಳ್ಳು ಸಾಕ್ಷ್ಯಗಳನ್ನು ಕೋರ್ಟಿಗೆ ಕರೆದುಕೊಂಡು ಬಂದು ಕೋರ್ಟಿನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದ್ದಕ್ಕೆ ನಿಮಗೆ 5 ಲಕ್ಷ ದಂಡ ವಿಧಿಸ್ತಾ ಇದ್ದೀನಿ. ಈ ದುಡ್ಡನ್ನು ಕೇವಲ ಒಂದೇ ವಾರದಲ್ಲಿ ನೀವು ಶಂಕರ್ಗೆ ಕೊಡಲೇಬೇಕು. ರಮ್ಯಾ ಅವರ ವಕೀಲರಿಗೂ ಕೂಡ ಸಸ್ಪೆನ್ಷನ್ ಆರ್ಡರ್ ಕೊಡಲಾಗುತ್ತೆ. ಇನ್ನೊಂದು ಬಾರಿ ನೀವು ಈ ರೀತಿ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಿ ಕೋರ್ಟಿನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದರೆ ನಿಮ್ಮನ್ನು ಪರ್ಮನೆಂಟ್ ಆಗಿ ವಕೀಲ ವೃತ್ತಿಯಿಂದ ತೆಗೆದು ಹಾಕಬೇಕಾಗುತ್ತೆ ಅಂತ ಎಚ್ಚರಿಸ್ತಾರೆ. ಕೋರ್ಟಿನ ತೀರ್ಪನ್ನು ಕೇಳಿ ಇಬ್ಬರು ಅಕ್ಕ ತಂಗಿಯರು ಅಳುತ್ತಾ ಅಲ್ಲೇ ಕುಳಿತುಕೊಂಡಿದ್ರು. ಅವರುಗಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಈ ರೀತಿ ಕೂಡ ತೀರ್ಪು ಬರಬಹುದು ಅಂತ. ಕೋರ್ಟಿನಿಂದ ಬಂದಂತಹ ಆ ತೀರ್ಪನ್ನು ಕೇಳಿ ಅಲ್ಲಿದ್ದವರೆಲ್ಲ ಸಂತೋಷದಿಂದ ಜೋರಾಗಿ ಚಪ್ಪಾಳೆ ತಟ್ಟಲು ಶುರು ಮಾಡಿದ್ರು. ಶಂಕರ್ ಅಲ್ಲೇ ಕುಳಿತು ಅಳ್ತಾ ಇದ್ದ. ಆಗ ಜಡ್ಜ್ ಹೇಳ್ತಾರೆ, ಶಂಕರ್, ನಿನ್ನಂತಹ ಒಳ್ಳೆಯವರು ಇರುವುದರಿಂದಲೇ ಇನ್ನು ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ನೀವು ಸಂತೋಷವಾಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಹೆಂಡತಿ ಮಕ್ಕಳು ಮತ್ತು ವಯಸ್ಸಾದ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಮುಂದೆ ನಿಮ್ಮ ತಂಗಿಯರು ಯಾವುದೇ ಕಾರಣಕ್ಕೂ ನಿಮ್ಮನೆಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಶಂಕರ್ ಕಣ್ಣೀರು ಒರೆಸಿಕೊಳ್ಳುತ್ತಾ ಅವನು ಎಷ್ಟೋ ಸಂತೋಷವಾಗಿ ತನ್ನ ತಾಯಿಯನ್ನು ಕರೆದುಕೊಂಡು ತನ್ನ ಮನೆಯ ಕಡೆ ಹೆಜ್ಜೆ ಹಾಕ್ತಾನೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.